ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಮದುವೆ ವಿಡಿಯೋ ಆಗಿರುತ್ತೆ. ಇವತ್ತು ಎಲ್ಲ ಮದುವೆದೆಲ್ಲ ಮುಗಿಸ್ಬಿಡ್ತೀನಿ, ಸುಮ್ಮನೆ ಎಳೆಯೋಕ್ಕೆ ಹೋಗಲ್ಲ. ಆದಷ್ಟು ಸಿಂಪಲ್ಲಾಗಿ ನಂಗೆ ಹೆಂಗೆ ತಿಳಿಯುತ್ತೋ ಹಂಗೆ ಮಾಡ್ತಾಯಿದ್ದೀನಿ. ನೋಡಿ ಇವತ್ತಿನ ವಿಡಿಯೋ. ಅದಕ್ಕೆ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ, ನಿಜವಾಗ್ಲೂ ಚೆಂದ ರೆಡಿಯಾಗಿದ್ದೀರಾ ಗೊತ್ತಾ? ಥ್ಯಾಂಕ್ ಯು ರಾಧಿಕಾ, ನೀವು ಕೂಡ ಅಷ್ಟೇ. ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನೋಡೋಕ್ಕೆ ಸೇಮ್ ಟ್ವಿನ್ಸ್ ಥರ ಕಾಣಿಸ್ತಾ ಇದ್ದೀರಾ. ಒಂದೇ ಥರ ಸ್ಯಾರಿ ರೆಡಿಯಾಗಿರೋದು ಕೂಡ ಸೇಮ್, ಇಬ್ಬರು ಸೇಮ್ ರೆಡಿಯಾಗಿದ್ದೀರಲ್ಲ, ನೋಡಿದವ್ರಿಗೆ ಟ್ವಿನ್ಸ್ ಏನಪ್ಪ ಅನ್ನೋ ಥರ ಕಾಣಿಸ್ತೀರಾ ನೋಡು. ಓ, ಹಂಗಾದ್ರೆ ಇವರಿಬ್ಬರು ಟ್ವಿನ್ಸ್ ಅಲ್ವಾ? ನಾನು ನೋಡಿದ ತಕ್ಷಣ ಇವರಿಬ್ಬರು ಅವಳಿ ಜವಳಿ ಏನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಇಲ್ಲ ಇಲ್ಲ, ನಾವು ಅವಳಿ ಜವಳಿ ಏನಲ್ಲ. ನಮ್ಮ ಅಕ್ಕ ನನಗಿಂತ ಒಂದು ವರ್ಷ ದೊಡ್ಡವಳು. ಹೌದು, ನೀವಿಬ್ಬರು ಬಂದಿದ್ದೀರಾ, ಪಾರ್ವತಿಯಲ್ಲಿ ಕಾಣಿಸ್ತಾ ಇಲ್ಲ. ಸದಾಶಿವನಿಗೆ ಅದೇ ಧ್ಯಾನ, ನನಗೆ ನಮ್ಮ ಅತ್ತಿಗೆಗೆ ಯಾವಾಗಲೂ ಪಾರ್ವತಿ ಅತ್ತಿಗೆದೇ ಧ್ಯಾನ. ಇಲ್ಲಿ ಬಂದು ನಾವು ಮಾತಾಡಿಸ್ತಿದ್ವಿ ತಾನೆ, ನಮ್ಮ ಜೊತೆ ಮಾತಾಡಿದ್ರೆ ಆಯಿತು. ಇದರಲ್ಲಿ ಮಧ್ಯದಲ್ಲಿ ಮತ್ತೆ ಪಾರ್ವತಿಯಾಗಿ ಬಂದಿಲ್ಲ, ಬರೀ ಅವ್ರದ್ದೇ ಕೇಳೋದಾಯಿತು. ಹಾಯ್ ಪ್ರಿಯಾ, ಹೇಗಿದೆಯಾ? ಹಾಯ್ ಪಾರ್ವತಿ, ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ? ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರು ಇಷ್ಟು ಖುಷಿಯಾಗಿ ಮಾತಾಡಲಿಲ್ಲ. ಸುಮ್ಮನೆ ಮಾತಾಡಿಸ್ಬೇಕು ಅಂದರೆ ಮಾತಾಡ್ಸಿದ್ರು. ಅದೇ ನಮ್ಮ ಪಾರ್ವತಿ ಅದಕ್ಕೆ ಬಂದ ತಕ್ಷಣ ಹೆಂಗೆ ಕುಣಿದಾಡ್ತಿದ್ದಾರೆ ನೋಡು. ಹಗ್ ಮಾಡ್ಕೊಳ್ಳೋದೇನು, ಕೈ ಹಿಡ್ಕೊಂಡು ಮಾತಾಡೋದೇನು, ಅಬ್ಬಾ. ನಾನು ಮಸ್ತಾಗಿದ್ದೀನಿ ಪಾರ್ವತಿ, ನೀನು ಹೇಗಿದೆಯಾ? ನಾನು ಕೂಡ ಚೆನ್ನಾಗಿದ್ದೀನಿ ಪ್ರಿಯಾ. ಬಂದಾಗಿಂದ ಕಾಯ್ತಾ ಇದ್ದೀನಿ, ಈಗ ಬರ್ತಾಳೇನೋ ಆಗ ಬರ್ತಾಳೇನೋ ಅಂತ. ನೀನು ನೋಡಿದ್ರೆ ಬರಲೇ ಇಲ್ಲ. ಎಷ್ಟು ಬೇಜಾರಾಯಿತು ಗೊತ್ತಾ? ಇಷ್ಟೊತ್ತು ಬೇಕಾಯ್ತಾ ನನ್ನ ಮೀಟ್ ಮಾಡೋಕ್ಕೆ? ಸಾರಿ ಪ್ರಿಯಾ, ತುಂಬ ಕೆಲಸ ಇತ್ತು. ಅದೆಲ್ಲ ಲಗೇಜ್ ಎಲ್ಲ ತಂದಿದ್ವಲ್ಲ, ಅದೆಲ್ಲ ರೂಮಿಗೆ ಶಿಫ್ಟ್ ಮಾಡ್ತಾಯಿದ್ವಾ. ಇನ್ನೂ ಅದು ಇದು ಅಂತೆಲ್ಲ ಬೀಗರೆಲ್ಲ ಬಂದಿದ್ರಲ್ಲ, ಅವ್ರನ್ನ ಮಾತಾಡ್ಸೋದ್ರಲ್ಲೇ ಅಲ್ಲೇ ಒಂದು ಸ್ವಲ್ಪ ಟೈಮ್ ಹೋಗ್ಬಿಡ್ತು. ಅದೆಲ್ಲ ಇನ್ನೂ ಕೆಲಸ ಇತ್ತಲ್ಲ, ಹಂಗಾಗಿ ಎಲ್ಲ ಮುಗಿಸ್ಕೊಂಡೇ ಬಂದೆ ನಿನ್ನ ಮಾತಾಡ್ಸೋಗೋಣ ಅಂತ. ಈಗ ಅದೇ ಬಂದ ಕೂಡಲೇ ನಿನ್ನ ಬಂದು ಮಾತಾಡ್ಸಿದ್ರೆ ಅರ್ಜೆಂಟಲ್ಲಿ ಏನೋ ಒಂದು ಮಾತಾಡಿಸಿ ಹೋಗ್ಬಿಡ್ಬೇಕಾಗ್ತಿತ್ತು. ಅದಕ್ಕೆ ಫಸ್ಟ್ ಎಲ್ಲ ಅದು ಜೋಡಿಸೋ ಕೆಲಸ ಎಲ್ಲ ಮುಗಿಸ್ಕೊಂಡು ರಿಲ್ಯಾಕ್ಸ್ ಆದಮೇಲೆ ಇಲ್ಲಿನ ಹತ್ರ ಬಂದು ಮಾತಾಡಿಸ್ತಾ ಇದ್ದೀನಿ. ಅದಿರಲಿ, ನೀನು ಬ್ರೇಕ್ಫಾಸ್ಟ್ ಮಾಡ್ದಾ? ಜಸ್ಟ್ ಆಯಿತು ಪ್ರಿಯಾ. ಅದೇನು ಟಿಫಿನ್ ಮಾಡ್ತೀಯೋ, ಅದೇನು ಊಟ ಮಾಡ್ತೀಯೋ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನವೀನ್ ಹೇಳ್ತಾ ಇದ್ದ ಮನೇಲಿ ಎಲ್ಲ ಕೆಲಸ ನೀನು ಒಬ್ಬಳೇ ಮಾಡ್ತಿದ್ಯಂತೆ. ನೋಡು, ಮುಖ ಎಲ್ಲ ಹೆಂಗಾಗ್ಬಿಟ್ಟಿದೆ, ಫುಲ್ಲು ಒಂಥರ ಟಯರ್ಡ್ ಆಗಿಬಿಟ್ಟಿದೆ ಫೇಸ್ ಎಲ್ಲ. ಮದುವೆ ಅಂದಮೇಲೆ ಮನೇಲಿ ಕೆಲಸ ಇದ್ದಿದ್ದೆ ತಾನೇ, ಪರವಾಗಿಲ್ಲ ಬಿಡು. ಇನ್ನೇನು ಮದುವೆ ಮುಗಿದೋದ್ರೆ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಡ್ತೀನಾ, ಆರಾಮಾಗುತ್ತೆ ಆಮೇಲೆ. ಅಲ್ಲ ಪಾರ್ವತಿ, ನೀನೊಬ್ಬಳೇ ಯಾಕೆ ಮನೇಲೆಲ್ಲ ಕೆಲಸ ಮಾಡಬೇಕು? ಇವ್ರು ಇದ್ದಾರಲ್ಲ, ರಾಧಿಕಾ ಮತ್ತು ದೀಪಾ, ಅವರಿಬ್ಬರನ್ನೂ ಕರ್ಕೊಂಡು ಕೆಲಸ ಮಾಡಿದ್ರೆ ಆಗಲ್ವಾ? ಅವರಿಬ್ಬರು ಸೇರಿ ಒಂದೊಂದು ಕೈ ಹಾಕ್ಬಿಟ್ರೆ ಎಲ್ಲ ಕೆಲಸನೂ ಈಸಿ ಆಗಿಬಿಡುತ್ತಪ್ಪ, ಬೇಗನೂ ಮುಗ್ದೋಗುತ್ತೆ. 3 ಜನ ಸೇರಿ ಒಂದೊಂದು ಕೆಲಸ ಮಾಡಿಬಿಟ್ರೆ ಆಯ್ತಪ್ಪ, ಬೇಗ ಆಗೋಗುತ್ತೆ. ಇವರಿಬ್ಬರು ಕೆಲಸ ಮಾಡಲ್ವಾ ಮನೇಲಿ? ಅಲ್ಲ ಅದಕ್ಕೆ, ನಾವು ಮನೆ ಹೆಣ್ಮಕ್ಳು ಅಂದಮೇಲೆ ಆರಾಮಾಗಿರ್ತಾರಪ್ಪ. ಮದುವೆ ಕೆಲಸ ಎಲ್ಲ ನಾವೇ ಮಾಡೋಕ್ಕೆ ಹೋಗಬೇಕು? ಆರಾಮಾಗಿರ್ತಾರೆ ಯಾರೇ ಆಗಲಿ. ಅಂದರೆ ಏನರ್ಥ? ಮನೆ ಹೆಣ್ಮಕ್ಳಾಗ್ಬಿಟ್ರೆ ಮನೆ ಕೆಲಸ ಮಾಡಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ನಿಮ್ಮ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನೇಪ್ಪ, ನಮ್ಮ ಮನೇಲಿ ನಾನೊಬ್ಬಳೇ ಅಲ್ಲ ಮನೆ ಹೆಣ್ಮಗಳು, ಆದರೂ ನಮ್ಮ ಮನೆ ಕೆಲಸ ಎಲ್ಲ ನಾನೇ ನೋಡ್ಕೋತಿದ್ದೆ ಗೊತ್ತಾ. ಈ ಮದುವೆ ಜವಾಬ್ದಾರಿ ಎಲ್ಲ ನಮ್ಮಪ್ಪ ನಮ್ಮಮ್ಮ ಇಬ್ಬರೇ ತೊಗೊಳೋದು ಬೇಡ, ಅವ್ರಿಗೂ ವಯಸ್ಸಾಗ್ತಾ ಬಂತು ಅಂತೇಳಿ ನನ್ನ ಕೈಲಾದಷ್ಟು ನಾನು ಕೆಲಸ ಮಾಡಿದ್ದೀನಿ. ಈ ಮದುವೆದೆಲ್ಲ ನಾನು ಜವಾಬ್ದಾರಿ ತೊಗೊಂಡಿದ್ದೀನಪ್ಪ. ನಾನು ಮದುವೆ ಹೆಣ್ಣಪ್ಪ ಹಂಗಂತೇಳಿ ಯಾವುದೋ ಒಂದು ಮೂಲೆ ಕೂತ್ಕೊಂಡಿಲ್ಲ, ಆರಾಮಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಪ್ಪ ಅಮ್ಮಂಗೆ ಸಹಾಯ ಮಾಡಿದ್ದೀನಿ. ಮದುವೆದೇನಾದರೂ ಅದು ಇದು ತರೋದಿತ್ತಂದರೆ ಎಲ್ಲದನ್ನು ನಾನೇ ನೋಡ್ಕೊಂಡಿದ್ದೀನಿ. ಎಲ್ಲೋದಲ್ಲ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡಿದ್ದೀನಪ್ಪ. ನಿಮ್ಮ ಥರ ಅಂತೂ ಸುಮ್ಮನೆ ಕೂತ್ಕೊಂಡಿಲ್ಲ ಮನೇಲಿ. ಈಕೆ ಒಬ್ಬ ಕಡಿಮೆ ಆಗಿದ್ಲು ನಮಗೆ ಕೆಲಸ ಮಾಡಲ್ಲ ಅಂತ ಅನ್ನೋಕ್ಕೆ. ಈಕೆ ಪಾರ್ವತಿ ಎಲ್ಲ ನಾಟಕ ಮಾಡ್ಕೊಂಡು ಬಂದಾಳಿಲ್ಲಿ, ತಾನೊಬ್ಬಳೇ ಕೆಲಸ ಮಾಡ್ತಾಳೆ ಅಂತ ಹೇಳ್ಕೊಳಕ್ಕ. ಮಾಡ್ತೀನಿ ಇರು. ಪಾರ್ವತಿ ಅದಕ್ಕೆ ಸುಮ್ಮನೆ ಇಲ್ಲಿಗೆ ಬಂದು ಯಾಕೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀರಾ? ಹೋಗಿ ಎಲ್ಲ ಅಮ್ಮಗೆ ಏನಾದರೂ ಸಹಾಯ ಮಾಡಬಾರ್ದಾ? ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದವ್ರು ಅದಕ್ಕೆ. ನಾನು ಪ್ರಿಯಾಂಕನ್ ಮಾತಾಡ್ಸಿರ್ಲಿಲ್ಲಲ್ಲ ಬಂದಾಗಿಂದ, ಅದಕ್ಕೆ ಬಂದು ಮಾತಾಡ್ಸಿ ಹೋಗೋಣ, ಹಂಗೆ ವಿಶ್ ಮಾಡೋಗೋಣ ಅಂತ ಬಂದಿದ್ದೆ. ಸರಿ ಪ್ರಿಯಾಂಕಾ, ನೀವು ಮಾತಾಡ್ತಾ ಇರಿ, ನಾನು ಹೋಗ್ತೀನಿ. ನಿಜವಾಗ್ಲೂ ಅಲ್ಲೇನಾದರೂ ಕೆಲಸ ಇರ್ತವೇನೋ, ಹೋಗ್ಬೇಕು ನಾನು. ನನ್ನ ಮುಂದೆನೇ ಹಿಂಗೆ ಆಟ ಆಡ್ತಿದ್ದೀರಾ? ಮನೆಗೆ ಬಂದಮೇಲೆ ಇದೆ ಇರಿ ನಿಮ್ಮಿಬ್ಬರಿಗೆ. ಸೀರಿಯಲಲ್ಲಿ ತೋರಿಸ್ತಾರಲ್ಲ ನಾದ್ನೀರ್ ಬಗ್ಗೆ, ನೀವನ್ನ ಹಂಗನ ಮಾಡಿಟ್ಟಿರಪ್ಪ ನಮ್ಮ ಪ್ರಿಯಾಂಕಾಗೆ. ಹಂಗೆಲ್ಲ ಮಾಡೋಕೆ ಹೋಗ್ಬೇಡ್ರಿ. ನಾವ್ಯಾಕೆ ಹಂಗೆ ಮಾಡೋಕೆ ಹೋಗ್ತೀವಿ? ಅಂದರೆ ಇಷ್ಟೊತ್ತು ನೀವು ಪಾರ್ವತಿ ಹತ್ರ ಹೆಂಗೆ ಮಾತಾಡಿದ್ರಿ, ಹೆಂಗೆ ನಡ್ಕೊಂಡ್ರಿ ಅಂತ ನೋಡಿದಾರಲ್ಲ, ಹಂಗಾಗಿ ಸ್ವಲ್ಪ ಡೌಟ್ ಬಂದಿದ್ದಂಗಿತ್ತೆ, ಅದಕ್ಕೆ ಹಂಗೆ ಅಂದಿದ್ದಾರೆ ಬಿಡಿ. ಎಷ್ಟು ಡೈರೆಕ್ಟಾಗಿ ಮುಖ ಕೊಡ್ದಂಗೆ ಹೇಳ್ತಾ ಇದ್ದಾರೆ. ಛೀ, ನಾವು ನೋಡಿದ್ರೆ ಏನೋ ಅಂದ್ಕೊಂಡು ಬಂದ್ವಿ, ಬೇಷ್ ಅತ್ತಿಗೆ ಜೊತೆ ಈಗಿಂದನೇ ಕ್ಲೋಸ್ ಆಗಿರೋಣ, ಹೆಂಗಾದ್ರೂ ಮಾಡಿ ಪಾರ್ವತಿನ ದೂರ ಆಗಬೇಕು ಅಂತ ನಾನು ಹಂಗೆಲ್ಲ ಅಂದ್ಕೊಂಡು ಬಂದರೆ, ಇಲ್ಲಿ ನೋಡಿದ್ರೆ ಮೊದಲಿನ ಥರನೇ ಮಾಡ್ತಾಯಿದ್ದಾಳೆ ಮತ್ತೆ. ಪಾರ್ವತಿ ಬಂದ ತಕ್ಷಣ ಹೋಗಿ ಶೇಕ್ ಕೊಡೋದೇನು, ಹಗ್ ಮಾಡ್ಕೊಳ್ಳೋದೇನು, ನಮ್ಮ ಜೊತೆ ನೋಡಿದ್ರೆ ಹೆಂಗೆ ಮಾಡ್ತಿದ್ದಾರೆ, ಡೈರೆಕ್ಟಾಗಿ ಏನೋ ಅನ್ನೋದು. ಇನ್ಮೇಲಿಂದ ಪ್ರಿಯಾಂಕಾ ನಿಮ್ಮ ಮನೆಗೆ ಬರ್ತಾಳಲ್ಲ, ಇನ್ನು ಲೈಫ್ ಲಾಂಗ್ ನಿಮ್ಮ ಜೊತೆನೇ ಇರ್ತಾಳೆ, ನಿಮ್ಮ ಮನೇಲೇ ಇರ್ತಾಳೆ. ಸ್ವಲ್ಪ ಹೊತ್ತಾದರೂ ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡೋಕ್ಕೆ ಬಿಡ್ತೀರಾ? ಅದಕ್ಕೆ ನೀವಿಬ್ಬರು ಸ್ವಲ್ಪ ಹೊರಗಡೆ ಹೋಗಿದ್ರೆ ಚೆನ್ನಾಗಿರೋದು. ನಾವು ಸ್ವಲ್ಪ ಪರ್ಸ್ನಲಾಗಿ ಏನಾದರೂ ಮಾತಾಡ್ಕೋತಿದ್ವಿ ಫ್ರೆಂಡ್ಸ್ ಎಲ್ಲ ಸೇರಿ. ಅಕ್ಕ, ಬರಬಾರ್ದಿತ್ತು ನಾವು ಇಲ್ಲಿಗೆ.
ಎಷ್ಟು ಅವಮಾನ ಮಾಡ್ತಾಯಿದ್ದಾರೆ ನೋಡು. ಡೈರೆಕ್ಟಾಗಿ ರೂಮ್ ಬಿಟ್ಟು ಆಚೆ ನಡೀರಿ ಅಂತ ಹೇಳ್ತಾ ಇದ್ದಾರೆ. ಏನೇ ಪ್ರಿಯಾ, ನಿನ್ನ ಆದ್ನೀರು ಹೆಂಗಿದ್ದಾರೆ? ಯಪ್ಪ ಹುಷಾರ್ ಕಣೆ. ಇವ್ರನ್ನ ನೋಡ್ತಾ ಇದ್ರೆ ಒಳ್ಳೆ ಕನ್ನಿಂಗ್ ಇದ್ದಂಗಿದ್ದಾರೆ, ಕನ್ನಿಂಗ್ ಫೆಲೋಸ್. ಅಕ್ಕ ನೋಡು ನಮ್ಮ ಬಗ್ಗೆ ಹೆಂಗೆ ಮಾತಾಡ್ತಾ ಇದ್ದಾರೆ. ಇಲ್ಲೇ ಇದು ಕೇಳಿಸ್ಕೊಳ್ಳೋಣ ಅಂದ್ಕೊಂಡ್ರೆ ನಮ್ಮ ಬಗ್ಗೆನೇ ಹೆಂಗೆ ಮಾತಾಡ್ತಿದ್ರೆ. ನಾವು ಕನ್ನಿಂಗ್ ಅಂತೆ. ಬಾಕ ಇಲ್ಲಿರೋದು ಬೇಡ, ಇಲ್ಲಿ ಕೇಳಿಸ್ಕೊಂಡ್ರೆ ನಮ್ಮ ಮೂಡೆಲ್ಲ ಆಫಾಗಿ ಹೋಗುತ್ತೆ. ನಡಿ, ಅವು ಹೆಂಗನ ಮಾತಾಡ್ಕೊಂಡು ಸಾಯ್ಲಿ. ನಾವು ಅಲ್ಲೋಗಿ ಫೋಟೋ ತೆಗೆಸ್ಕೊಳ್ಳೋಣ ಬಾ. ಅವರು ಎಷ್ಟು ಕನ್ನಿಂಗ್ ಆಗಿದ್ರು ನನ್ನ ಮುಂದೆ ಅವ್ರ ಆಟ ನಡೆಯಲ್ಲ ಬಿಡು. ಅವರು ಚಾಪ ಕೇಳಾಗ ತೂರಿದ್ರೆ ನಾನು ರಂಗೋಲಿ ಕೇಳಕ್ಕೆ ತೂರೋಳು. ನನ್ನ ಹತ್ರ ಅವ್ರ ಆಟ ಎಲ್ಲ ನಡೆಯಲ್ಲ. ಅದು ಕರೆಕ್ಟೇ. ಕಿರಣ್, ಏನು ಕಿರಣ್ ಇದನ್ನು ಯಾವನ ಡ್ರೆಸ್ ಅಂತಾರ? ಹೆಂಗಿದೆ ನೋಡು, ಹೆಂಗಿದ್ರೆ ನನಗೆ ಸಿಟ್ಟು ಬರ್ತಾಯಿದೆ, ಒಂದು ಕಡೆ ಬೇಜಾರು ಆಗ್ತಾಯಿದೆ. ಹಿಂಗೆ ಹಾಕ್ಕೊಂಬರೋದು ಡ್ರೆಸ್ ಮದುವೆಗೆ? ಆ ಶರ್ಟ್ಗೂ, ಆ ಬ್ಲೇಸರ್ಗೂ, ಆ ಪ್ಯಾಂಟ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಏನಾಗೈತೆ? ಚೆನ್ನಾಗೈತಲ್ಲ, ಇನ್ನೇನು ಮಾಡೋದು? ನಿಮ್ಮಪ್ಪ ಬರೀ 10,000 ಕೊಟ್ಟಿದ್ದಾನೆ, ಹೋಗಿ ಬಟ್ಟೆ ತೊಗೊಳ್ರಿ ಅಂತ. ಆ 10,000ದಲ್ಲಿ ಇನ್ನೇನು ಬಟ್ಟೆ ಬರ್ತವೆ? ಇಂಥವೇ ಬರೋದು. ಮತ್ತೆ ನಿಮಗೆ 10,000 ಅಲ್ಲ, 10 ಲಕ್ಷ ಕೊಟ್ಟರು ನೀವು ಇಂಥವೇ ತೊಗೊಳೋದು, ಇಂಥವೇ ಹಾಕ್ಕೊಳ್ಳೋದು ನೀವು. ನನಗೆ ಗೊತ್ತಿಲ್ಲ ನಿಮ್ಮ ಡ್ರೆಸ್ ಸೆನ್ಸು. ಅಟ್ಲೀಸ್ಟ್ ಮದುವೆಗಾದರೂ ಒಂದು ಸ್ವಲ್ಪ ಡೀಸೆಂಟಾಗಿ ಚೆನ್ನಾಗಿರೋದು ಹಾಕ್ಕೊಂಬರೋಕ್ಕಾಗಲ್ವಾ? ಅದೆಲ್ಲ ಬಿಡು, ಹೋಗ್ಲಿ. ನಾನು ಯಾರು ನೋಡಬೇಕಾಗತ್ತೆ? ನನಗೆ ಆಲ್ರೆಡಿ ಮದುವೆ ಆಗಿಬಿಟ್ಟೈತೆ. ನಿನ್ನ ಮದುವೆ ಮಾಡ್ಕೊಂಡಿದ್ದೀನಲ್ಲ, ನನ್ನ ನೋಡಿ ಏನಾಗಬೇಕಾಗತ್ತೆ? ಅದು ಹಾಳಾಗೋಗ್ಲಿ. ಅಲ್ಲಲ್ಲಿ ಅಪ್ಪ, ಏನು ಮದುವೆ ಇದು! ಒಳ್ಳೆ ಸ್ವರ್ಗದಲ್ಲಿರೋ ಮದುವೆ ಇದ್ದಂಗೆ ಐತಪ್ಪ. ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಇಂಥ ಮದುವೆಗೆಲ್ಲ ಬರ್ತೀನಿ ಅಂತ. ನಿಮ್ಮ ಅಣ್ಣಂದು ಲಕ್ಕೆ ತೆಗಿತ್ಬಿಡು. ಹೌದು, ನನಗೂ ಅಷ್ಟೇ. ಇಂಥ ಮದುವೆಗೆಲ್ಲ ಬರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಮ್ಮ ಅಣ್ಣ ನಿಜವಾಗ್ಲೂ ಪುಣ್ಯ ಮಾಡಿದ್ದಾನೆ, ಒಳ್ಳೆ ರಿಚ್ ಆಗಿರೋ ಸಂಬಂಧ ಸಿಕ್ತು. ಯಪ್ಪ, ಊಟ ಅಂತೂ ಎಷ್ಟು ವೆರೈಟಿ ಮಾಡ್ತಾರೆ ಅಂದರೆ ನನಗೆ ಹೇಳೋಕ್ಕೂ ಬರೋಂಗಿಲ್ಲ. ಔಟ್ರ ಹೆಸರು ಅಂತ ಪರಿ ಮಾಡ್ತಾರೆ. ಏನೇನೋ ಸೌತ್ ಇಂಡಿಯನ್ಸ್ ಅಂತೆ, ನಾರ್ತ್ ಇಂಡಿಯನ್ಸ್ ಅಂತೆ. ಯಪ್ಪ, ಗೋಬಿ, ಪಾನಿಪೂರಿ ಮತ್ತು ಏನೇನೋ ಮಾಡ್ತಾರೆ. ರಸಮಲೈ ಅಂತೆ, ಗುಲಾಬ್ ಜಾಮ್ ಅಂತೆ, ವಿಧವಾದಂಥ ಸ್ವೀಟ್ಸು, ಖಾರಗಳು. ಯಪ್ಪ, ಹೇಳೋಕ್ಕೆ ಬರೋಂಗಿಲ್ಲ ನನಗೆ ಅವು ಹೆಸರುಗಳು. ವೆಜ್ ತಿನ್ನೋರಿಗೆ ಸಪ್ರೇಟು, ನಾನ್ ವೆಜ್ ಅವ್ರಿಗೆ ಸಪ್ರೇಟ್ ಮಾಡಿಸಿದ್ದಾರೆ. ಮತ್ತು ಕುಡಿಯೋರ್ಗೂ ಭರ್ಜರಿ ಐತಪ್ಪ. ವೈನೆಲ್ಲ ತರಿಸಿದ್ದಾರೆ, ಕಾಸ್ಟ್ಲಿವೆಲ್ಲ. ನಂದಂತೂ ಊಟ ಆಗ್ಬಿಡ್ತಪ್ಪ ಒಂದು ರೌಂಡು. ಅಲ್ಲ ರೀ, ಇನ್ನು ತಾಳೆ ಹಾಕಿಲ್ಲ, ಅವಲ್ಲೇ ಊಟ ಮಾಡಿಬಿಟ್ರಾ? ನನಗೆಲ್ಲ ತಡ್ಕೊಳಕ್ಕಾಗಲಿಲ್ಲಪ್ಪ. ಮಸ್ತ್ ಮಾಡಿದ್ರಾ, ನನಗೆ ಬಾಯಿ ತಡಿಲಿಲ್ಲ, ಹೋಗಿ ತಿನ್ಬಿಟ್ಟೆ. ಮನೇಲಿ ಏನು ಬರೀ ಉಪ್ಪಿಟ್ಟು ಮಾಡಿದ್ರಪ್ಪ ಬೆಳಗ್ಗೆ. ಎಲ್ಲ ಇಲ್ಲೇ ಇರುತ್ತೆ ಅಂತೇಳಿ ಅರ್ಧಂಬರ್ಧ ತಿನ್ಸ್ಕೊಂಡು ಕರ್ಕೊಂಬಂದಿದ್ದೀರಾ. ಮತ್ತು ಇನ್ನೇನು ಮಾಡೋದು? ಹೊಟ್ಟೆ ಹಸಿತಾಯ್ತಾ, ಹೋಗಿ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿಬಿಟ್ಟೆ. ಸರಿ ನಡೀರಿ. ರೀ, ಸೀರೆ ಚೆನ್ನಾಗಿದೆಯಾ? ಚೆನ್ನಾಗಿ ಕಾಣಿಸ್ತಿದ್ದೀನಾ? ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ಪಾರ್ವತಿ? ನಂದೇ ದೃಷ್ಟಿ ಬಿದ್ದುಬಿಡುತ್ತೇನೋ ಅಂತ ಅನ್ನಿಸ್ತಾ ಇದೆ. ಮನೆಗೆ ಹೋದ್ಮೇಲೆ ನಿನಗೆ ದೃಷ್ಟಿ ತೆಗಿತೀನಿ ನಾನೇ. ನೀವು ಅಷ್ಟೇ ರೀ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಮನೆಗೆ ಹೋದ್ಮೇಲೆ ನಾನು ನಿಮ್ಗೆ ದೃಷ್ಟಿ ತೆಗಿತೀನಿ. ಆಯ್ತಮ್ಮ ಬಂಗಾರಿ. ರೀ, ನೀವು ಗಿರ್ಜಾ ಅತ್ತೆನ ಮರ್ತೇ ಬಿಟ್ಟಿದ್ದೀರಲ್ಲ, ಅವ್ರಿಗೆ ಯಾಕೆ ಹೇಳಿಲ್ಲ ನೀವು? ಅತ್ತೆ ಅಂತ ಅವ್ರನ್ನ ಸೇರೋದೇ ಇಲ್ಲ, ಅಟ್ಲೀಸ್ಟ್ ನೀವಾದರೂ ಕರಿಬಾರ್ದಾ? ಅಯ್ಯೋ ಪಾರ್ವತಿ, ನಿಂಗೆ ಗೊತ್ತಿಲ್ಲ ಅಲ್ಲ, ಅವರು ಇಲ್ಲಿಲ್ಲ. ಅವ್ರು ಎಲ್ಲೋಗಿದ್ದಾರೆ ಅಂದರೆ ಈಗ ಮಗಳು ನೋಡೋಕ್ಕೆ ಮಲೇಷ್ಯಾಕ್ಕೆ ಹೋಗಿದ್ದಾರೆ. ಅಮ್ಮ ಕರೆದಿಲ್ಲ ಅಂದರೆ ಏನಾಯಿತು, ನಾನು ಕರಿಬೇಕು ಅಂತಲೇ ಇದ್ದೆ. ಒಂದ್ಸರಿ ಫೋನ್ ಮಾಡಿದೆ, ಹೆಂಗನಾಗಲಿ ನೋಡೋಣ ಇದ್ದಾರಾ ಇಲ್ಲ ಮನೆ ಹತ್ರ ಅಂತ. ಫೋನ್ ಮಾಡಿದ್ರೆ ಹಿಂಗಿಂಗ ಮಲೇಷ್ಯಾಕ್ಕೆ ಬಂದುಬಿಟ್ಟಿದ್ದೀವಪ್ಪ, ಮದುವೆಗೆ ಬರೋಕ್ಕಾಗಲ್ಲ ಅಂತ ಹೇಳಿದರು. ಹೌದಾ? ಅವರು ಬಂದಿದ್ರೆ ಚೆನ್ನಾಗಿರೋದು. ಅವರು ಇಂಡಿಯಾಗೆ ಬಂದ ಕೂಡಲೇ ಒಂದ್ಸರಿ ಮನೆಗೆ ಬಂದು ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಹಂಗಾದ್ರೆ ಸರಿ. ಪಾರ್ವತಿ, ಈ ಮದುವೆ ಎಲ್ಲ ಮುಗಿದ್ಮೇಲೆ 1-2 ದಿನ ರಜಾ ಹಾಕ್ಬಿಡು. ರಜಾ ಹಾಕಿ ಫುಲ್ಲು ರೆಸ್ಟ್ ಮಾಡಿಬಿಡು. ನೋಡು, ಎಷ್ಟು ಮುಖ ಎಲ್ಲ ಬಾಡೋದಂಗೆ ಆಗಿಬಿಟ್ಟಿದೆ. ಚೆನ್ನಾಗಿ ಕಾಣಿಸ್ತಿದ್ಯಾ, ಆದರೂ ಒಂಥರ ಟಯರ್ಡ್ನೆಸ್ ಹಂಗೆ ಕಾಣಿಸ್ತಾ ಇದೆ ಮುಖದಲ್ಲಿ. 2 ದಿನ ರಜಾ ಹಾಕ್ಬಿಡು, ಮನೇಲಿ ಆರಾಮಾಗಿ ರೆಸ್ಟ್ ಮಾಡಿಬಿಡು ನೀನು. ಈ ಮದುವೆ ಕೆಲಸದಲ್ಲಿ ಸರ್ಗೋಗ್ಬಿಟ್ಟಿದೆಯಾ ನೀನು. ಎಷ್ಟು ಕೆಲಸ ಮಾಡಿದೀಯಾ, ನನಗೆ ನೋಡಿ ಸುಸ್ತಾಗೋಯ್ತು ನೀನು ಕೆಲಸ ಮಾಡೋದು ನೋಡಿ. ಪರವಾಗಿಲ್ಲ ರೀ, ರಜೆ ಏನೋ ಬೇಡ, ನಡೆಯುತ್ತೆ. ಪರವಾಗಿಲ್ಲ ರೀ, ರಜೆ ಏನೋ ಬೇಡ, ಹಂಗೆ ನಡೆಯುತ್ತೆ. ಇನ್ನೇನು ಮದುವೆ ಮುಗ್ದೋಗುತ್ತಲ್ಲ, ಮತ್ತಿನ್ನೇನು ಕೆಲಸ ಇರಲ್ಲ, ಆರಾಮ್ ಫ್ರೀ ಆಗಿಬಿಡ್ತೀವ. ಆಮೇಲೆ ಏನು ಅಷ್ಟೊಂದೇನು ಹೆಡ್ಡೇಕ್ ಅನ್ಸಲ್ಲ, ಏನು ಟೆನ್ಷನ್ ಇರಲ್ಲ ಕೆಲಸದ್ದು. ಆಯಿತು, ನಿಂಗೆ ಇಷ್ಟ ಬಂದಂಗೆ ಮಾಡು. ಸರಿ ಬಾ ಹೋಗೋಣ, ಅಲ್ಲಿ ಮತ್ತೆ ಲೇಟಾಗಿಬಿಡುತ್ತೆ, ತಾಳಿ ಆಗುತ್ತೆ ಈಗ ಇನ್ನೇನು.